ಆಡಳಿತ ಪಕ್ಷದ ಮೇಲೆ ವಿರೋಧ ಪಕ್ಷದ ಮೇಲೆ ಆಡಳಿತ ಪಕ್ಷ ಆರೋಪ ಪ್ರತ್ಯಾರೋಪ ಮಾಡೋದಂತೂ ಸದ್ಯಕ್ಕೆ ನಿಲ್ಲಲ್ಲ. ಇಲ್ಲಿ ನೋಡಿ, ಮಹಾರಾಷ್ಟ್ರ ಸರ್ಕಾರದ ಸಚಿವರಿಗೆ RSS ಕಾರ್ಯಕರ್ತರು ಸಹಾಯಕರಾಗಿದ್ದಾರೆ. ಅವರಿಗೆ ಅಲ್ಲಿನ ಸರ್ಕಾರ ಸಂಬಳವನ್ನ ಕೊಡ್ತಾ ಇದೆ, ಅವರಲ್ಲೇ ತಪ್ಪಿಟ್ಕೊಂಡು ನಮ್ಮ ಕಡೆ ಬೊಟ್ಟು ಮಾಡ್ತಾರೆ ಅಂತ ಹೇಳಿ ತಿಳಿಸಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಾರಾಷ್ಟ್ರ ಸರ್ಕಾರದ ಸಚಿವರಿಗೆ RSS ಸಹಾಯವನ್ನ ಮಾಡ್ತಾ ಇದೆ. ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಗ್ಯಾರಂಟಿ ಬಗ್ಗೆ ಅಪಪ್ರಚಾರ ಮಾಡಿ ಕಿಡಿಕಾರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ನಮ್ಮ ಮೇಲೆ ಹೇಳ್ತಾರೆ, ಅವರೇ ಪಕ್ಕದ ಮಹಾರಾಷ್ಟ್ರ ಸಚಿವರಿಗೆ RSS ಕಾರ್ಯಕರ್ತರು ಸಹಾಯ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಕೈ ಜೋಡಿಸಿದ್ದಾರೆ, ಅವ್ರು ಬಂದು ನಮಗೆ ಹೇಳ್ತಾರೆ, ಅವ್ರಿಗೆ ಯಾವ ನೈತಿಕತೆ ಇದೆ ಮಾತನಾಡ್ಲಿಕ್ಕೆ ಅಂತ ಹೇಳಿ ಗ್ಯಾರಂಟಿ ಬಗ್ಗೆ ಅಪಪ್ರಚಾರ ಮಾಡಿದಕ್ಕೆ ಕಿಡಿಕಾರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದರೆ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಅಲ್ಲ ಮೇಡಮ್, ಅಧಿಕಾರಿ ವರ್ಗದಲ್ಲಿ ಈ ರೀತಿ ಒಂದು ಮರಾಠಿ ಭಾಷೆ ವಿಚಾರ ಸೂಕ್ಷ್ಮತೆಯನ್ನು ಪಡ್ಕೊಳ್ತಾ ಇದೆ. ಅಧಿಕಾರಿಗಳೇ ಈ ತರ ಮಾಡ್ತಿದ್ದಾರೆ ಅಂದ್ರೆ ಹೇಗೆ ಮೇಡಮ್? ಇಲ್ಲದೆ ನಿಮಗೆ ರಿಯಾಕ್ಟ್ ಮಾಡೋದು ಅದು ತಪ್ಪಾಗಿದೆ. ಯಾಕಂದರೆ ಇವತ್ತು ಏನೇ ಘಟನೆ ಬೆಳಗಾವಿಯಲ್ಲಿ ಆದರೂ ಕೂಡ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ಗುರುತಿಸಬಾರದು. ಮೊನ್ನೆ ಒಂದು ಯಾವುದೋ ಒಂದು ಘಟನೆ ಸೆಕ್ರೆಟರಿ ಅಧಿಕಾರಿ ಮೇಲೆ ಹಲ್ಲೆ ಆಗಿ ಆಸ್ಪತ್ರೆಗೆ ಹೋದರು. ಅದು ನನ್ನ ಕ್ಷೇತ್ರದವರೇ. ಅವರು ತಮ್ಮ ಕೆಲಸ ಮಾಡಲಿಲ್ಲ ಅಂತ ಹೊಡೆದಿದ್ದಾರೆ. ಘಟನೆ ಆದ ಒಂದು 15 ನಿಮಿಷಕ್ಕೇ ನಾನು ಅವರ ಮೇಲೆ FIR ಹಾಕಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಅವರು ಅಬ್ಸ್ಕಾಂಡಿಂಗ್ ಆಗಿ ಹುಡುಕಿಸುವಂಥ ಕೆಲಸವನ್ನು 2 ತಂಡವನ್ನಾಗಿ ಮಾಡಿ ಕಳಿಸಿದ್ದೀನಿ. ಆದರೆ ಆ ಘಟನೆಗೆ ನನಗೆ ಏನು ಸಂಬಂಧನೇ ಇಲ್ಲದೆ ಅದು ಕೂಡ ಮಾಡಿದ್ದೆ. ಆದರೆ ಅದು ಎಷ್ಟು ಸರಿ ಅದು ತಿಳ್ಕೊಂಡು ಮಾತಾಡ್ತು, ಖಂಡಿತವಾಗ್ಲೂ ತಿಳ್ಕೊಂಡು ಅಲ್ಕೊಂಬಾರ್ದು. ನೋಡಿ, ಯಾಕಂದರೆ ಇಲ್ಲಿಯವರೆಗೆ ಕನ್ನಡದಲ್ಲಿ ಕೊಡ್ತಾ ಇದ್ರು. ಅದು ನನಗೆ ಮರಾಠಿ ಭಾಷೆ ಅದನ್ನು ತಿಳ್ಕೊಂಡು ನಾವು ಮಾತಾಡ್ತೀವಿ. ಬಹಳಷ್ಟು ಸೂಕ್ಷ್ಮ ವಿಚಾರ. ಅಲ್ಲ ಮೇಡಮ್, ಅಧಿಕಾರಿ ವರ್ಗದಲ್ಲಿ ಈ ರೀತಿ ಒಂದು ಮರಾಠಿ ಭಾಷೆ ವಿಚಾರ ಸೂಕ್ಷ್ಮತೆಯನ್ನು ಪಡ್ಕೊಳ್ತಾ ಇದೆ. ಅಧಿಕಾರಿಗಳೇ ಈ ತರ ಮಾಡ್ತಿದ್ದಾರೆ ಅಂದ್ರೆ ಹೇಗೆ ಮೇಡಮ್? ಇಲ್ಲದೆ ನಿಮಗೆ ರಿಯಾಕ್ಟ್ ಮಾಡೋದು ಅದು ತಪ್ಪಾಗಿದೆ. ಯಾಕಂದರೆ ಇವತ್ತು ಏನೇ ಘಟನೆ ಬೆಳಗಾವಿಯಲ್ಲಿ ಆದರೂ ಕೂಡ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ಯಾರಂಟಿ ಸರ್ಕಾರದ ವಿರುದ್ಧ ವಿಪಕ್ಷಗಳ ಆರೋಪಕ್ಕೆ ರಿಯಾಕ್ಟ್ ಮಾಡಿರೋದು. ಇದು ತಪ್ಪಿಟ್ಕೊಂಡು ನಮ್ಮ ಕಡೆ ಬಟ್ ಮಾಡಿ ತೋರಿಸ್ತಾರೆ ಅಂತ ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾನೆ ಥಳ್ತಾ ಇದ್ದಾರೆ. ಖರ್ಗೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧ್ವನಿಯಾದರು.